ಗೈಸ್ ನನ್ ಫೋನ್ ನ ಆಚೆಗೆ ತೆಗೆದ್ರೆ ಓಡೋರಂದ್ರೆ ಇವ್ರೇನೆ ನೋಡ್ಕೊಂಡು ಈಗ ನೀನಲ್ಲ ಸೈಡ್ ನಿಂತ್ಕೋ. ಇಬ್ರು ಬರ್ತಾರ ನೋಡಿ ಇಬ್ರು. ಏನೋ ಮಾಡಿ ಅಂದ್ರೆ ಏನೋ ಮಾಡೋರು ಇವ್ರಿಬ್ರು. ತಪ್ಪು ಮಾಡಿದ್ರು ಒಪ್ಕೊಳ್ದಿದವರು ಇವ್ರಿಬ್ರೆ. ಯಾಕಂದ್ರೆ ಕರೆಕ್ಟ್ ಮಾಡಿರ್ತೀವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲೇ ನೆಕ್ಸ್ಟ್ ನಾವು ಬ್ಯಾಚುಲರ್ ಪಾರ್ಟಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಬ್ಯಾಚುಲರ್ ಪಾರ್ಟಿ ಮಾಡ್ತಾ ಇದ್ದೀವಿ. ಫಸ್ಟ್ ಬನ್ನಿ ನಾವು ಡೆಕೋರೇಷನ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ಆಮೇಲೆ ನನ್ನ ಕಸಿನ್ಸು, ಫ್ರೆಂಡ್ಸು, ಅಣ್ಣ, ಬ್ರೈಡು, ಗ್ರೂಮು ಅವ್ರು ಇನ್ನೂ ಬಂದಿಲ್ಲ. ಸೊ ಎಲ್ಲ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲ ಬಂದಿದ್ದಾರೆ, ಅವರೇ ಬಂದಿಲ್ಲ, ಮೇನಾಗಿ ಬರ್ಬೇಕಾದವ್ರೆ. ಇದು ಡೆಕೋರೇಷನ್ ಥೀಮ್ ನನಗೆ ಪರ್ಟಿಕ್ಯುಲರ್ ಆಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ ಮಾಡಿಸ್ಬೇಕು ಅಂತ ತಲೆಯಲ್ಲಿತ್ತು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು ಪಾರ್ಟಿ ಮಾಡ್ತಾ ಇರೋದು ಕೊಕ್ಕೋ ಗ್ರೂವಲ್ಲಿ. ಹೆಂಗಿದೆ ಡೆಕೋರೇಷನ್ ಅಂತ ಹೇಳಿ ಆಮೇಲೆ, ಆಯ್ತಾ? ಸೊ ಇವಾಗ ನಾನು ನನ್ನ ಕಸಿನ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ದಿಸ್ ಬಿಂದು ಬಾಯಿಲಿ. ಮತ್ತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಇವತ್ತಿನ ಪಾರ್ಟಿ ಬಗ್ಗೆ? ನಾವೇನ್ ಹೇಳಕ್ ಇಷ್ಟಪಡ್ತಾ ಇದೀವಿ ಅಂದ್ರೆ, ಇವರೆಲ್ಲ ಕರ್ಕೊಂಡ್ಬಂದ್ ನಮ್ಮನ್ನ ಕೂರ್ಸಿದ್ದಾರೆ. 10:30 ಬಂದ್ವಿ, 1 ಗಂಟೆ ಆಗಿದೆ, ಇನ್ನು ಯಾರು ಏನು ಹೇಳ್ತಾ ಇಲ್ಲ. ವೆಯ್ಟ್ ಮಾಡ್ತಾ ಇದೀವಿ ಏನ್ ಹೇಳ್ತಾರೆ ಅಂತ. ಇದು ಗೊತ್ತಲ್ಲ ಶ್ರೇಯಸ್, ಇವನ್ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇದೆ. ನೆಕ್ಸ್ಟ್ ಇದು ಸಿಸ್ಟರ್ ದಿವ್ಯಾ. ಹಾಯ್. ಹಲೋ. ಇಡಿ. ಇನ್ನು ಇವನು ದರ್ಶು, ಇವನು ಕಿಶೋರ್. ಇದು ಗೊತ್ತಲ್ಲ, ಇದು ಇವ್ರದೇ ಚಾನಲ್. ನೆಕ್ಸ್ಟ್ ಇಲ್ಲಿದ್ದಾಳೆ ಇವಳು ಪುಟ್ಟಿ. ಹುಡುಗ ಏನೋ ಮಾತಾಡ್ತಾನಂತೆ, ಕೇಳಿ. ನಾನು ಹೇಳ್ದೆ ಫ್ರೆಂಡ್ಸ್, ನನ್ನ ಹೆಂಡತಿಗೆ ಚಾನಲ್ ಓಪನ್ ಮಾಡೋದು ಬೇಡ ಅಂತ. ಅವ್ನ ಹೆಂಡತಿ ಯಾರು ಗೊತ್ತಾ? ಇವಳೇ ನನ್ನ ಹೆಂಡತಿ. ಇಲ್ಲೊಬ್ಬ ಹೆಂಡತಿ ಅಂತಾನೆ, ಅಲ್ಲೊಬ್ಬ ಬರ್ತಾನೆ. ಅವನ್ ಲೆಕ್ಕಕ್ಕಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ಕಟ್ ಮಾಡ್ಬಿಡ್ತಾಳೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಪಕ್ಕ ಕಟ್ಟೆ. ಯಾಕೆಂದ್ರೆ ಹೆಂಡತಿ ಅಂದ್ಬಿಟ್ಟವನಲ್ಲ ಅದಕ್ಕೆ. ಇಲ್ಲ ಫ್ರೆಂಡ್ಸ್, ಲಂಡನ್ ರಿವೀಲ್ ಆಗೋಯ್ತಲ್ಲ ಅಂತ. ನಾನ್ ನೋಡಿ ಎಷ್ಟು ದೊಡ್ಡೋಳ್ ತರ ಕಾಣಿಸ್ತಿದೀನಿ. ದೊಡ್ಡೋಳ್ ತರ ಅಲ್ಲ, ದೊಡ್ಡೋಳೆ ನೀನು. ದೊಡ್ಡೋಳ್ ತರ ಅಲ್ಲ, ದೊಡ್ಡೋಳೆ ಮದ್ವೆ ಆಗಿರೋದು. ಇಲ್ಲಿ ಬಂದ ಇನ್ನೊಬ್ಬ ಗಂಡ, ಇವನು ಇನ್ನೊಬ್ಬ ಸೆಡೆರಾಜ್ ಅಂತ. ಮುಖ ತೋರ್ಸಪ್ಪ ಗಂಡ, ಮೊದಲನೇ ಗಂಡ. ಸೊ ಬ್ರೈಡ್ ಬಂದಿದ್ದಾರೆ, ಗ್ರೂಮ್ ಇನ್ನೂ ಬಂದಿಲ್ಲ. ಬ್ಲಾಕ್ ಕಲರ್ ಹಾಕಿರೋದೇ ಅವರು. ಇಲ್ಲಿ ಫಸ್ಟ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ರಕ್ಷಿತಾ ಗೊತ್ತು, ನಾವು ತುಂಬಾ ಹೇಳಿದ್ವಲ್ಲ ಭವಾನಿ ಭವಾನಿ ಭವಾನಿ. ಸೆಲ್ಫಿ ತಗೊಳ್ಳೋದ ಇಲ್ಲಿ? ಭವಾನಿ ಮಿಸ್ ಮಾಡ್ಕೊಂಡ ಸೆಲ್ಫಿ ತಗೊಳ್ಳೋದ ತುಂಬಾ. ನಂಗೆ ಫುಲ್ ಬೇಜಾರಾಗೋಗಿತ್ತು. ಏನು ಮಾಡಕ್ಕೆ, ಯಾವಾಗ್ಲೂ ಗ್ಯಾಂಗ್ ಹೋಗ್ತೀವಿ. ಪಾಪ ಅವಳೊಬ್ಳು ಮಿಸ್ ಆಗ್ತಿದ್ಲು. ಅಳ್ಬೇಡ ಆಯ್ತು, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀವಿ. ಓಕೆ ಬನ್ನಿ, ಬ್ರೈಡ್ ಮಾತಾಡ್ಸೋಣ. ನನ್ ಬ್ರೈಡ್ ಟು ಬಿ, ನನ್ ಪ್ರೀ ವೆಡ್ಡಿಂಗಿಗೆ ತೋರಿಸ್ತೀನಿ. ಒನ್ ಬ್ರೈಡ್ ಅಲ್ಲ, ಬ್ರೈಡ್ ನಂಬರ್ 2. ಒಂದಿನ ಬಂದಿಲ್ಲ. ಇದು ಪಲ್ಲವಿ, ಬ್ರೈಡ್ ಫ್ರೆಂಡ್. ಮಾತಾಡಿ. ಏನ್ ಮಾತಾಡ್ಬೇಕು? ಮತ್ತೆ ಎಲ್ಲ ಪ್ರಿಪ್ರೇಷನ್ ಆಯ್ತಾ? ಎಲ್ಲ ಆಗಿದೆ. ಅದಕ್ಕೆ ಗಾಯ್ಸ್ ಅವರೇ ಮದುವೆ ಹುಡುಗಿ. ಎಲ್ಲಿ ಗ್ರೂಮ್ ಕಾಣಿಸ್ತಾ ಇಲ್ಲ ನೋಡಿ. ಬ್ರೈಡಿಗೆ ಡಿಫ್ರೆಂಟ್ ಆಗಿರ್ಲಿ ಅಂತ ಸೇಮ್ ಸೆಂಟರ್ ಆಫ್ ಅಟ್ರಾಕ್ಷನ್. ಇವ್ರನ್ನ ಆಚೆ ನಿಲ್ಸಿ, ನೀವು ಒಳಗಡೆ ಇದ್ದಾನೆ. ಶ್ರೀರಕ್ಷನ್ ಫ್ರೆಂಡ್ ಬಂದಿದ್ದಾರೆ. ಈ ವಿಷಯ ಶ್ರೀರಕ್ಷನ್ ಗೊತ್ತಿಲ್ಲ, ಅದು ಸರ್ಪ್ರೈಸ್. ಸುಳ್ಳು ಅಸಿಸ್ಟೆಂಟ್ಸ್ ಇಬ್ರು, ಇವ್ನು ಗಂಡನೇ ಅಲ್ಲ. ಇವನ್ ಸುಮ್ನೆ ಹೇಳೋದು. ಇಲ್ಲಿ ಇವನೇ ಬಂದಿರೋದು ಇವಾಗ ಎಕ್ಸ್ಟ್ರಾ. ನೋಡಿದಿರ ತಾನೆ ನಮ್ನ ವಿಡಿಯೋದಲ್ಲಿ? ಅದನ್ನ ಕಟ್ ಮಾಡ್ತೀವಿ ಇಲ್ಲಿ ಆಗಲ್ಲ, ತಲೆಗೆಡ್ಸ್ಕೋಬೇಡ. ಅದೆಲ್ಲ ಕಟ್ ಮಾಡ್ತೀವಿ, ತಲೆಗೆಡ್ಸ್ಕೋಬೇಡ. ಸೈಡಲ್ಲಿ ನಿಂತ್ಕೊಳ್ಳ. ಆಚೆ ಕಳ್ಸಿ, ಇವ್ರನ್ನ ಆಚೆ ಕಳ್ಸ್ರಿ.
ದೊಡ್ಡವ್ರನ್ನೇ ಮದುವೆ ಆಗಿರೋದು, ಏನು ಮಾಡಕ್ಕಾಗಲ್ಲ. ಬೈತಾಳೆ, ಹೊಡಿತಾಳೆ, ಹೊಡಿಸ್ಕೋಬೇಕು. ನೀನು ನಾನೇನು 1 ವರ್ಷ 2 ವರ್ಷ ಅಲ್ಲ, 4 ವರ್ಷ ಸಿಕ್ಕೋಣ ಅಷ್ಟೇ. ಈಗ ಇದೆಲ್ಲ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಇವ್ರಿಬ್ರು ಗಂಡ ಅನಿಸ್ತಾ ಇದಾರೆ ಅಥವಾ ಬೇರೆ ಏನಾದ್ರು ಅನಿಸ್ತಾ ಇದ್ರೆ? ಈಗ ಇವ್ನ ಹೇಳ್ತಿರೋ ಪ್ರಕಾರ ನಾವಿಬ್ರು ಗಂಡ ಅಲ್ಲ ಅಂತ. ಈಗ ಅವಳನ್ನೇ ಕೇಳ್ಬಿಡದ ಇವಾಗ. ಬರೇ ಇವಳು ಹೊಂಟೈತವ್ರೆ, ಅಲ್ಲಿ ಕವರ್ ಇವಳೆಲ್ಲ ಹೋಯ್ತಾಳೆ. ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯು ಬ್ರೋ, ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯು. ಜಗಳ ಬಾಕ್ಸಿಂಗ್ ಎಲ್ಲ ಆಡ್ತಾವ್ರೆ ಇವ್ರು. ಬಾಕ್ಸಿಂಗ್ ಓನರ್ ಅಲ್ಲ, ಚಾಂಪಿಯನ್ಶಿಪ್ ಅಲ್ಲಿ. ಏನ್ ಓನರ್? ಕನ್ನಡ ಮಾತಾಡಿ ನೀನ್ ಫಸ್ಟ್ ಹೋಗ. ಬಾಕ್ಸಿಂಗ್ ಅಲ್ಲಿ 3 ಮೆಡಲ್ ಗೆದ್ದಿದ್ದಾರೆ. ಥ್ಯಾಂಕ್ ಯು. ಬಾಕ್ಸಿಂಗ್ ಅಲ್ಲಿ 3 ಮೆಡಲ್ ಗೆದ್ದಿದ್ದಾರೆ. ಆಮೇಲೆ 3 ಕ್ಯಾಮ್ರಾ ಅಲ್ಲಿ ಕಾಣ್ತಾ ಇದ್ಯಾ? 3 ಬೆಲ್ಟ್ ಗೆದ್ದಿದ್ದಾರೆ. ಆಮೇಲೆ ಇನ್ನೇನ್ ಗೆದ್ದಿದ್ದೀರಾ? ಆಮೇಲೆ weight lifting ಅಲ್ಲಿ 1 ಶೀಲ್ಡ್ ಗೆದ್ದಿದ್ದಾರೆ. ಏನಾರ ಬಾಡಿ ಕಾಂಪೀಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಹೇಳ್ದೆ ಜ್ಯೂಸ್ ಕೊಡ್ಸ್ಬಿಡಿ ಅಂತ. ಬಡ್ಕಂಡೆ ಅವ್ರಿಗೆ ಜ್ಯೂಸ್ ಕುಡಿಸ್ಬಿಡಿ ಅಂತಾನೆ. ಜ್ಯೂಸ್ ಕುಡಿದು ಬಿಡ್ತಾನೆ. ಬ್ರೋ ನಾನು ಹೇಳ್ದೆ ಇವನಿಗೆ ಜ್ಯೂಸ್ ಕುಡಿಸ್ಬಿಡಿ ಅಂತ, ಜ್ಯೂಸ್ ಕುಡಿದು ಬಿಟ್ಟಾರೆ. ಅದು ಕಲ್ಲಂಗೆ ಜ್ಯೂಸು. ಕಲ್ಲಿ ಎಣ್ಣೆ ಜ್ಯೂಸ್ ಹೆಂಗ್ ಆಡ್ತಿದ್ಯಾ ನೀನು? ಬಾಸ್ ಇವಾಗ ಬಂದ್ರೆ ನೋಡಿ, ಎಲ್ರು ಲೇಟೆಸ್ಟ್ ಆಗಿ ಬಂದಿದ್ದಾರೆ. ವೆಲ್ಕಮ್. ಥ್ಯಾಂಕ್ ಯು. ಮುಂದೆ ಬನ್ನಿ. ನಿಜನೇ. ಚೆನ್ನಾಗಿತ್ತ ಸರ್ಪ್ರೈಸ್? ಹಿಡ್ಕೊ ಬೇಡ ಅದ್ರಲ್ಲಿ ಎಸ್ಕೊಬಿಡಿ. ಕೇಕು. ಇದು ಸ್ನೋ ಮಾಡ್ತಾರೆ, ಹೊಡಿತಾರೆ. ನೋಡಿ ಎಲ್ಲರೂ ಸುಟ್ಟು ಹೊಡಿತಾರೆ ಸುಮ್ಮನೆ. ಇವ್ರು ಹೊಡಿರೋ ಆರ್ಗನೈಸರ್ಗೆ ಹೊಡಿದಲ್ಲ. ವಾ ಅಕ್ಕ ಈ ಕಡೆ ತಿರುಗಕ್ಕೆ ಒಂಚೂರು. ಅಲ್ಲಿ ಹೊಡಿಯೋ ಸುಮ್ನಿರು. ಫೋನ್ ಕಂಡ್ರು ಏನು ಆಗಲ್ಲ. ಫೋನ್ಗೆ ನಿನ್ ಫೋನೇ ಬಂದ ಕಣ, ಫೋಟೋ ತೆಗಿಯಕೈತಲ್ಲ. ಇವ್ರು ಮದಿಕೆ ಮಾಡ್ಬಿಡ್ತಾನೆ. ಎಷ್ಟಾಯ್ತು ದುಡ್ಡು? ಎಷ್ಟು ಕೊಟ್ರಿ? ಬರ್ಲಿಲ್ವಾ? 10 ರೂಪಾಯಿ. 20 ರೂಪಾಯಿ ಕೊಡ್ಬೋದು ಅಷ್ಟೇ. ಒಂದ್ ನಿಮಿಷ. 20 ರೂಪಾಯಿ ಕೊಡ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ಸರಿ ಕಳ್ಸ್ರು. ಫೋಟೋ ತೆಗ್ದೇನ ನೀನು ಕ್ಲೀನ್ ಆಗಿ? ಇವ್ರವ್ರೆ ಕಟ್ ಮಾಡ್ತಾ ತಿಂತವ್ರೆ. ಇನ್ಯಾರು? ಕೇಕ್ ಕೊಡ್ರ ಪಾಪ, ಬೇಜಾರ್ ಮಾಡ್ಕೊತಾಳೆ. ಕೇಕ್ ಕೊಡ್ರ? ಹೋಗಿ ಕೇಕ್ ಕೊಡ್ತಾರೆ. ಇಲ್ಲಿ ನೋಡಿಲಿ ಸ್ನೋ ಅಂತೆ. ಫೋಟೋ ಚೆನ್ನಾಯ್ತಾ? ಸ್ನೋ ಬೀಳುತ್ತೆ. ನಾನೇ ಬರ್ತೀನಿ. ಫೋಟೋ ಹೊಡಿಯೋ. ಏನೋ ಒಂದು ಥ್ಯಾಂಕ್ಸ್. ಇದು ಇಟ್ಬಿಟ್ಟು ಥ್ಯಾಂಕ್ ಯು. ನೋಡು ಇಲ್ಲಿ ಗಂಡಿಗೆ ಕೊಡ್ತಾಳೆ. ಹೆಂಗೆ ಇಟ್ಬಿಟ್ಟು ಬಾ ಅಂತ ಕೊಟ್ಟಿದ್ ನಾನು ಅವನಿಗೆ. ಕೊಡೆ ಕಿಶೋರ ಇಟ್ಬಿಟ್ಟು ಅವನೇ ಇಟ್ಬಿಟ್ ಬಾ. ಇವ್ರಗಳ ಜೊತೆ ಆಡಕ್ಕೆ ನಂಗೆ ತಲೆ ಕೆಟ್ಟೋಗ್ತೈತೆ. ಇಲ್ಲೊಂದ್ ಕಡೆ ಫೋಟೋ, ಅಲ್ಲೊಂದ್ ಕಡೆ ಗ್ಯಾಂಗ್ ಮೀಟಿಂಗು, ಈ ಕಡೆ ಫೋಟೋ ಶೂಟು ಆಗ್ತಾ ಇಲ್ಲ. ಏನ್ ಗೇಮ್ಸ್ ಆಡೋಣ?
ಏನ್ ಗೊತ್ತಾ ಬೈಲಿ? ನಂಗೆ ರಾಘವೇಂದ್ರ ಅಣ್ಣ ಮಾತಾಡ್ಬೇಕಷ್ಟೇ. ಕ್ಯಾಮ್ರಾ ಮುಂದೆ ಮಾತೇ ಆಡಲ್ಲ. ಕ್ಯಾಮ್ರಾ ಹಿಂದೆ ತಗೋಬರ ಇನ್ನು 1 hour ಕೊಟ್ರುನುವೆ ಇವ್ರದಂತೂ ಫೋಟೋ ಸೆಷನ್ ಅಂತೂ ಮುಗಿಯಲ್ಲ, ಅದಂತೂ ಫಿಕ್ಸ್. ಯಪ್ಪ ತೆಗಿತವ್ರೆ ಅವಾಗ್ಲಿಂದ ಎಷ್ಟು ತಗೋತವ್ರೆ ಅಂತಂದ್ರೆ ದೇವ್ರೆ. ಅಷ್ಟು ಖರ್ಚು ಮಾಡಿ ನಾನು ಡೆಕೋರೇಷನ್ ಮಾಡ್ಸಿರೋದೇನಕ್ಕೆ ಹೇಳಿ? ಹೋಗ್ಬಿಟ್ಟು ಅದ್ ಯಾವ್ದೋ ಒಂದ್ ಮರದ ಮೇಲೆ ನಿಂತ್ಕೊಂಡು ಅಲ್ಲಿ ಫೋಟೋ ತಗೋತವ್ರಲ್ಲ, ಈ ಖುಷಿಗೆ ನಾನು ಡೆಕೋರೇಷನ್ ಏನಕ್ಕೆ ಮಾಡಿಸ್ಬೇಕಿತ್ತು ಹೇಳಿ? ಇವ್ರನ್ನೆಲ್ಲ ಒಟ್ಟಿಗೆ ಸೇರ್ಸೋ ತನಕ ತಲೆನೇ ಕೆಟ್ಟೋಗ್ತೈತೆ. ಒಬ್ರು ಒಂದ್ ಕಡೆಯಿಂದ ಹೇಳ್ಕೊ ಬಂದ್ರೆ ಇನ್ನೊಬ್ರು ಇನ್ನೊಂದ್ ಕಡೆಯಿಂದ ಓಡೋಯ್ತವ್ರೆ. ನೋಡಿ guys, ಹೆಂಗ್ ಆಡ್ತಾವೆ ಒಂದೊಂದು ಅಲ್ಲಿ ನೋಡಿ ಹಿಂಗ್ ಮಂಗ ಕಳ್ಕೊಂಡಂಗ್ ಆಡ್ತಾವೆ. ಇನ್ನೊಂದೆರಡು ಹೆಂಗ್ ಇವ್ರು ನೋಡಿ ಇಲ್ಲಿ ಇವ್ರನ್ನ ಅವರು ಗುಡ್ ಬಾಯ್ಸ್, ಇವರೆಲ್ಲ ಬ್ಯಾಡ್ ಬಾಯ್ಸ್. ಗರ್ಲ್ಸ್ ಅವರು, ಸಾರಿ. ಅದೆರಡು ಬಾಯ್ಸ್ ಇದೆ ಕಣ ಜೊತೆಗೆ. ಅಷ್ಟೇ.